ಬಹುಶಃ ಒಂದೆರಡು ದಿನದಲ್ಲಿ ಹೇಳ್ತೇವೆ. ಸರ್, ಈಗ ಚಿತ್ರನಟ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ. ರೇಣುಕಾಸ್ವಾಮಿ ಅವರು ಕೊಲೆಯಾಗಿದೆ ಸರ್. ನಾಯಕ ಅಂತ ಹೇಳ್ತಿದ್ದಾರೆ. ಇವರಿಗೆ ಪೊಲೀಸರು ಕ್ರಮ ಕೈಗೊಳ್ತಾ ಇದ್ದಾರೆ. ಇವರೇ ಅಲ್ಲೇ ಮಾಡಿ ಸಾಯಿಸಿದ್ದಾರೆ. ಈಗಾಗಲೇ ಈ ವಿಷಯವಾಗಿ ತನಿಖೆ ಪ್ರಾರಂಭ ಆಗಿದೆ. ಸೊ ಅಲ್ಟಿಮೇಟ್ಲಿ ತನಿಖೆಯಲ್ಲಿ ಏನು ವರದಿ ಬರುತ್ತೆ ಅದನ್ನ ನೋಡ್ಕೊಂಡು ಪ್ರತಿಕ್ರಿಯಿಸ್ತೀನಿ. ನಾವು ನಟರಾಗಿ ಇಷ್ಟಪಡ್ತಾರೆ ಸರ್, ಈ ರೀತಿಯಾಗಿ ನಡ್ಕೊಂಡ್ರೆ ತನಿಖೆ ಪ್ರಾರಂಭ ಆಗಿದೆ ಅಣ್ಣ. ತನಿಖೆಯಲ್ಲಿ ಏನು ವರದಿ ಬರುತ್ತೆ ಅದನ್ನ ನೋಡ್ಕೊಂಡು ಪ್ರತಿಕ್ರಿಯಿಸ್ತೀನಿ. ಇಲ್ಲ, ನಾನೇನು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಕ್ಕೆ ಇಷ್ಟಪಡೋದಿಲ್ಲ. ಬೇರೆ ಏನಾರಿತ್ತ? ಅಭಿಮಾನಿಗಳ ವಿಚಾರದಲ್ಲಿ ಚಿತ್ರನಟರಾಗಿದ್ದವರು ಯಾವ ರೀತಿ ನಡ್ಕೊಳ್ಬೇಕು? ಚಿತ್ರನಟರು ಇರ್ಬೋದು, ರಾಜಕಾರಣದಲ್ಲಿ ನಾವು ಇದ್ದಂಥ ಸಂದರ್ಭದಲ್ಲಿ ಸಾರ್ವಜನಿಕ ಬದುಕಲ್ಲಿ ಯಾರೇ ಇದ್ದರೂ ಕೂಡ ನಮ್ಮ ನಡೆಗಳು ಪ್ರತಿಯೊಂದು ಕೂಡ ಜನ ಗಮನಿಸ್ತಾ ಇರ್ತಾರೆ. ಹಾಗಾಗಿ ನಮ್ಮ ನಡೆಗಳು ಏನೇ ಇದ್ದರೂ ಕೂಡ ನಮ್ಮ ಹೆಜ್ಜೆಗಳು ಭಾಳ ಸೂಕ್ಷ್ಮವಾಗಿ ಇಡಬೇಕಾಗ್ತದೆ. ಅದೊಂದನ್ನೇ ನಾನು ಹೇಳ್ಬೋದು, ಅದೊಂದು ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಅಷ್ಟೇ. ನಮ್ಮ ವೈಯಕ್ತಿಕ ಬದುಕು ಕೂಡ ಒಂದು ತೆರೆದ ಪುಸ್ತಕದ ರೀತಿ ಇರ್ತದೆ ಸಾರ್ವಜನಿಕ ಬದುಕಲ್ಲಿ ಇದ್ದಾಗ. ಹಾಗಾಗಿ ನಮ್ಮ ವೈಯಕ್ತಿಕ ಬದುಕಲ್ಲೂ ಕೂಡ ನಾವು ಮತ್ತೊಬ್ಬರಿಗೆ ಆದರ್ಶವಾಗಿ ಬದುಕ್ತಕ್ಕಂಥದ್ದಕ್ಕೆ ನಾವು ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕಷ್ಟೆ. ಬೇರೆ ದೇವೇಗೌಡರು ಕುಮಾರಸ್ವಾಮಿ ಒಂದು ಮಹತ್ವಾಕಾಂಕ್ಷಿ ರಾಜಕಾರಣದಲ್ಲಿ, ರಾಜಕೀಯ ಜೀವನದಲ್ಲಿ ಆ ಥರದ ಒಂದು ಮಹತ್ವಾಕಾಂಕ್ಷೆ ನಿಮಗೆ